ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ರಂಜು ನೀರು. ಏನಪ್ಪ ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅಂದ್ಕೊತಿದ್ದೀರಾ? ಸೊ ನಾನು ಮಾತಾಡ್ತಾ ಇರೋದು ಬಿಗ್ ಬಾಸ್ ಗಿಲ್ಲಿಯವ್ರ ಬಗ್ಗೆ. ಏನಪ್ಪ ಇವಳು ಬರೀ ಗಿಲ್ಲಿಯವ್ರ ಬಗ್ಗೆನೇ ಮಾತಾಡ್ತಿದ್ದಾಳೆ ಅಂತ ಅನ್ಕೋಬೋದು. ಏನು ಮಾಡೋಣ, ನಮ್ಮ ಗಿಲ್ಲಿಯವರೇ ಹಾಗೆ ನಮ್ಮ ಮಾತಾಡ್ಬಾರ್ದಂತ ಎಷ್ಟು ಅನ್ಕೊತೀನಿ. ಸೊ ನಾವು ಬಿಗ್ ಬಾಸ್ ನೋಡಿದ ತಕ್ಷಣ ನನಗೆ ಮಾತಾಡದೇ ಇರೋಕ್ಕೆ ಆಗೋದೇ ಇಲ್ಲ. ಸೊ ಗಿಲ್ಲಿಯವ್ರ ಬಗ್ಗೆ ಅಂತೂ ಮಾತಾಡದೇ ಇರೋಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಮಾತಾಡ್ತಾ ಇದ್ದೀನಿ. ಅಂತೂ ಇಂತೂ ಬಿಗ್ ಬಾಸಲ್ಲಿ ಗಿಲ್ಲಿ ಅವರು ಕ್ಯಾಪ್ಟನ್ ಆಗೇ ಬಿಟ್ಟರು. ಯಾಕಂದರೆ ನಾನು ಬೆಳಗ್ಗೆ ಇನ್ಸ್ಟಾಗ್ರಾಮಲ್ಲಿ ನೋಡಬೇಕಾದ್ರೆ ಪ್ರೊಮೋದಲ್ಲಿ ನೋಡಿದೆ. ಸೊ ಗಿಲ್ಲಿಯವರು ಕ್ಯಾಪ್ಟನ್ ಆಗಿದ್ದು. ಸೊ ಅದರಲ್ಲಿ ಕದರ್ ಲುಕ್ಕಾಗೆ ಬಂದಿದ್ದಾರೆ ಅವರು. ನಮ್ಮ ಗಿಲ್ಲಿಯವರು ಕ್ಯಾಪ್ಟನ್ ಆಗಿದ್ದೇ ತಡ. ಸೊ ಅವರು ಕದರ್ ಲುಕ್ ನೋಡಿ ನನಗೊಂದು ಸಾಂಗ್ ನೆನಪಾಯಿತು. ಅದು ಯಾವ ಸಾಂಗ್ ಅಂತ ಹೇಳಿದರೆ, ನಾನು ಕ್ಲಾಸಿಗೆ ಮಾಸಿಗೆ ಬಾಸ್. ಯಾಕಂದರೆ ಆ ಲುಕ್ ಯಾವ ಥರ ಇದೆ, ಆ ಸಾಂಗೇ ನೆನಪಾಗಿದ್ದು ನನಗೆ ಫಸ್ಟು. ನನಗಂತೂ ಗಿಲ್ಲಿಯವರು ಕ್ಯಾಪ್ಟನ್ ಆಗಿದ್ದು ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಯಾರ್ಯಾರಿಗೆ ಕ್ಯಾಪ್ಟನ್ ಆಗಿರೋದು ತುಂಬ ಖುಷಿಯಾಗಿದೆ ಅನ್ನೋ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದೇನಪ್ಪ ಅಂತ ಹೇಳಿದರೆ, ಗಿಲ್ಲಿಯವ್ರ ಫ್ಯಾಮಿಲಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗೆ ಅವ್ರ ಅಮ್ಮ ಬಂದ್ರಲ್ಲ, ಅವ್ರ ಎಂಟ್ರಿ ಮಾತ್ರ ಏನು ಸಖತ್ತಾಗಿತ್ತು ರೀ. ಆದರೆ ಬಿಗ್ ಬಾಸ್ಗೂ ತುಂಬ ಇಷ್ಟ ಅನಿಸುತ್ತೆ ಗಿಲ್ಲಿಯವರು, ಅದಕ್ಕೆ ಆ ಥರ ಸಾಂಗ್ ಹಾಕಿದ್ರು ಅನಿಸುತ್ತೆ. ಸೊ ಆ ಸಾಂಗ್ ಕೇಳಿದ ತಕ್ಷಣ ಕಣ್ಣಾಗೆ ನೀರು ಬಂದವು. ಸೊ ಅಷ್ಟು ಮೀನಿಂಗ್ಫುಲ್ ಆಗಿರೋ ಸಾಂಗ್ ಅದು. ಅದ್ರಾಗ ಅವ್ರ ಅಮ್ಮ ಬಂದಿದ್ದು, ಅವರು ಗಿಲ್ಲಿಯವ್ರು ನೋಡಿದ್ರೆ ಎಷ್ಟು ಫುಲ್ಲು ಖುಷಿಯಾಗಿ ಅವ್ರ ಅಮ್ಮನ ತಪ್ಕೊಂಡಿದ್ದು. ಅವ್ರ ಅಪ್ಪ ಕೂಡ ಒಳಗಡೆ ಬಂದಿದ್ದು, ಮಗನ್ನ ಈ ಥರ ಟ್ರೀಟ್ ಮಾಡಿದ್ದು ನೋಡಿ ತುಂಬ ಖುಷಿ ಆಯಿತು. ಒಂಥರ ಅಮಾಯಕರ ಥರ ಕಾಣಿಸ್ತಾರೆ. ಸೊ ಹಳ್ಳಿ ಜನನೇ ಹಂಗಲ್ವಾ, ಅವ್ರ ಮುಗ್ಧತೆ. ಗಿಲ್ಲಿಯವರು ಟಾಸ್ಕ್ ಆಡ್ದೇ ಕ್ಯಾಪ್ಟನ್ಸಿಗೆ ಸೆಲೆಕ್ಟ್ ಆಗಿಬಿಟ್ರಾ? ಇಲ್ಲ, ಗಿಲ್ಲಿಯವರು ಹಾಗೆ ಅಂದ್ಕೊಂಡಿರ್ತಾರೆ. ಸೊ ಬಿಗ್ ಬಾಸ್ ಅವರು ಒಂದು ಟ್ವಿಸ್ಟ್ ಕೊಡ್ತಾರೆ. ಅಶ್ವಿನಿ ಅವರು ಮತ್ತು ಗಿಲ್ಲಿಯವರು ಇಬ್ಬರು ಕೂಡ ಕ್ಯಾಪ್ಟನ್ಸಿ ಓಟ್ಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ. ಗಿಲ್ಲಿಯವರು ಶಾಕ್ ಆಗ್ತಾರೆ. ಪಾಪ ಅವರು ಅಂದ್ಕೊಂಡಿರ್ತಾರೆ, ಏನೋ ಬಿಡಪ್ಪ ನಾನು ಆರಾಮಾಗಿ ಕ್ಯಾಪ್ಟನ್ ಆಗಿಬಿಟ್ಟೆ ಅಂತ. ಆದರೂ ಕೂಡ ಗಿಲ್ಲಿಯವರು ಹೋಪ್ ಕಳ್ಕೊಳ್ದೇ ಗೇಮಲ್ಲಿ ಆಡಿ ವಿನ್ ಆಗ್ತಾರೆ. ಇಬ್ಬರಿಗೂ ಗೇಮ್ ಆಡೋಕ್ಕೆ ಕೊಡ್ತಾರೆ, ಅಶ್ವಿನಿ ಅವ್ರಿಗೂ ಮತ್ತು ಗಿಲ್ಲಿಯವ್ರಿಗೆ. ಆ ಗೇಮಲ್ಲಿ ಅಶ್ವಿನಿಯವರು ಸೋಲ್ತಾರೆ, ಗಿಲ್ಲಿಯವರು ಗೆಲ್ತಾರೆ. ಸೊ ಆ ವಿನ್ ಆಗಿದ್ದ ಕ್ಷಣಕ್ಕೆ ರಘು ಅವ್ರು ಬಂದು ತಪ್ಕೊಂಡು ಫುಲ್ ಖುಷಿ ಪಡ್ತಾರೆ. ಸೊ ಗಿಲ್ಲಿಯವರು ಕೂಡ ಫುಲ್ ಖುಷಿ ಪಡ್ತಾರೆ. ಸೊ ಗಿಲ್ಲಿಯವರು ಕ್ಯಾಪ್ಟನ್ ಆದ ತಕ್ಷಣ ಫುಲ್ ಕದರಾಗಿ ಮಾಸ್ತಾಗಿ ಎಂಟ್ರಿ ಕೊಟ್ಟರು, ನೀವೇ ನೋಡಿರ್ತೀರ. ಗಿಲ್ಲಿಯವರೇನೋ ಕ್ಯಾಪ್ಟನ್ ಆದರು. ಆದರೆ ಇನ್ನೊಂದೇನಪ್ಪ ಅಂತ ಹೇಳಿದರೆ, ಗಿಲ್ಲಿಯವ್ರ ಫ್ಯಾಮಿಲಿ ಮತ್ತು ಕಾವ್ಯ ಅವ್ರ ಫ್ಯಾಮಿಲಿ ಒಳಗಡೆ ಬಂದರೆ ಯಾವ ಥರ ಇರುತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಸೊ ಗಿಲ್ಲಿಯವ್ರ ಫ್ಯಾಮಿಲಿ ಒಳಗಡೆ ಬಂದಿದ್ದು ನಮಗೆಲ್ಲ ಖುಷಿನೇ ಆಯಿತು. ಯಾವ ಥರ ಇತ್ತು ಅಂತ ನಾವೇ ಕಣ್ಣಾರೆ ನೋಡಿದ್ವಿ. ಸೊ ತುಂಬ ಖುಷಿ ಆಯಿತು. ಬಟ್ ಎಲ್ಲೋ ಕಾವ್ಯ ಅವ್ರ ಫ್ಯಾಮಿಲಿ ಒಳಗಡೆ ಬಂದಿದ್ದು ಆಲ್ಮೋಸ್ಟ್ ಎಷ್ಟು ಜನಕ್ಕೆ ಬೇಜಾರಾಯಿತು ಏನೋ. ಯಾಕಂದರೆ ಬಿಗ್ ಬಾಸ್ ರೂಲ್ಸ್ನ ಮೀರ್ತಾರೆ ಅವರು. ಸೊ ಬೇಗ ಹೊರಗಡೆ ಹೋಗ್ತಾರೆ, ಪಾಪ ಕಾವ್ಯ ಅವ್ರು ಅಳ್ತಾರೆ. ಸೊ ಅದು ಒಂದೆಲ್ಲೋ ಒಂದು ಕಡೆ ಬೇಜಾರಾಯಿತು. ಹಾಗೆ ಮಾಡು ಅಣ್ಣರ ಫ್ಯಾಮಿಲಿ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಬರುತ್ತೆ. ರಘು ಅಣ್ಣರ ಫ್ಯಾಮಿಲಿ ಕೂಡ ಮನೆ ಒಳಗಡೆ ಬರುತ್ತೆ. ಸೊ ರಘು ಅವ್ರ ವೈಫು ತುಂಬ ಚೆನ್ನಾಗಿದ್ದಾರಲ್ವ, ಅವ್ರ ಮಗನೂ ಕೂಡ ತುಂಬ ಕ್ಯೂಟಾಗಿದ್ದಾರೆ. ಆದರೆ ಮಾಡು ಅಣ್ಣರ ಮಕ್ಕಳು ಕೂಡ ತುಂಬ ಕ್ಯೂಟಾಗಿದ್ದಾರೆ. ಇಬ್ಬರು ಅವಳಿ ಜೋಡಿ ಅಂತ ಅನಿಸುತ್ತೆ. ಅದರಲ್ಲಿ ಗಿಲ್ಲಿಯವ್ರು ನೋಡಿದ್ರೆ ಅವ್ರ ಮಕ್ಕಳನ್ನ ತುಂಬ ಚೆನ್ನಾಗಿ ಆಟಾಡಿಸಿ ತುಂಬ ಚೆನ್ನಾಗಿ ಟೈಮ್ ಪಾಸ್ ಮಾಡಿಸಿದ್ರು ಅನಿಸುತ್ತೆ. ಅಂತೂ ಇಂತೂ ಎಲ್ಲರೂ ಅಂದ್ಕೊಂಡಂಗೆ ಗಿಲ್ಲಿಯವರು ಕ್ಯಾಪ್ಟನ್ ಆದರು. ಸೊ ಇವಾಗ ಅದನ್ನು ಯಾವ ಥರ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋದೇ ನಮಗೆಲ್ಲರಿಗೂ ಇದು ಇರೋದು. ಸೊ ನಮ್ಗನ್ಸೋ ಪ್ರಕಾರ ಅವರು ಕರೆಕ್ಟಾಗಿ ನಿರ್ಧಾರ ತೊಗೊಂಡು ಗೇಮ್ ಎಲ್ಲ ಚೆನ್ನಾಗಿ ಆಡಿಸ್ತಾರೆ ಅಂತ ಅಂದ್ಕೊತೀನಿ. ಸೊ ಇಷ್ಟೋ ತನಕ ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಗಿಲ್ಲಿಯವ್ರಿಗೆ ವೋಟ್ ಮಾಡೋದು ಮರಿಬೇಡಿ.